ಊರಿನಲ್ಲಿ ಸಾವುಗಳಾದ ಸಂದರ್ಭ ಭಯಾನಕ ದಟ್ಟಾರಣ್ಯದ ಮಧ್ಯೆ ಶವ ಸಂಸ್ಕಾರ ಮಾಡುವ ಪರಿಸ್ಥಿತಿ ಇತ್ತು. ಮನುಷ್ಯರಾದವರು ಸಂಚರಿಸಲು ಸಾಧ್ಯವಾಗದ ಬೆಟ್ಟದಂತ ಪ್ರದೇಶಕ್ಕೆ ಸುಮಾರು 1.5 ಕಿಲೋಮೀಟರ್ ನಡೆದೇ ಶವ ಸಾಗಿಸಬೇಕಿತ್ತು. ಇದು ಹಿಂದಿನಿಂದಲೂ ನಡೆದುಕೊಂಡ ಬಂದ ಪದ್ಧತಿ. ಹಾಗೆ ಅಂತ್ಯ ಸಂಸ್ಕಾರ ಮಾಡುವ ಆ ಸ್ಮಶಾನ ಜಾಗ ತಮಗೆ ಸೇರಿದೆಂದು ಹೇಳುವ ಹಕ್ಕು ಊರಿನವರಿಗೂ ಇರಲಿಲ್ಲ. ಏಕೆಂದರೆ ಅದು ಸರ್ಕಾರಿ ಜಾಗವೋ ಖಾಸಗಿಯವರದೋ ಗೊತ್ತಿರಲಿಲ್ಲ. ಕಗ್ಗಾಡಿನೊಳಗೆ ಶವ ಸಂಸ್ಕಾರ ಮಾಡುತ್ತಿದ್ದ ಆ ಊರವರ ಸುದೀರ್ಘ ಕಾಲದ ಸಮಸ್ಯೆಗೆ ಮುಕ್ತಿ ಕರುಣಿಸಿದವರು ಒಬ್ಬ ಯೋಧ. ಸರ್ಕಾರಿ ಕಚೇರಿಗಳಲ್ಲಿ ಒಂದು ದಾಖಲೆ ಮಾಡಲು 100 ಪಡಿಪಾಟಲು ಅನುಭವಿಸಬೇಕು. ಇಂತಹ ಸನ್ನಿವೇಶದಲ್ಲಿ ಮಾಜಿ ಯೋಧನೊಬ್ಬನಿಂದ ಇದು ಸಾಧ್ಯವೇ ಎಂದು ಕೆಲವರು ಮೂಗು ಮುರಿದಿದ್ದರು. ಆದರೆ ಹಿಡಿದ ಕೆಲಸವನ್ನು ಶಿಸ್ತಿನಿಂದ ಮಾಡಿ ಮುಗಿಸುವುದು ಆತನಿಗೆ ಸೈನ್ಯ ಕಲಿಸಿಕೊಟ್ಟ ಪಾಠ. ನಿಂದಕರ ಮಧ್ಯೆ ಸುದೀರ್ಘ 2 ವರ್ಷಗಳ ಕಾಲ ಕಚೇರಿಗಳಿಗೆ ಅಲೆದಾಡಿದ ಆ ಯೋಧ ಕೊನೆಗೂ ಊರಿಗೊಂದು ಅಧಿಕೃತ ಸ್ಮಶಾನವನ್ನು ಒದಗಿಸಿಕೊಟ್ಟ. ಇದು ಮಡಿಕೇರಿ ಸಮೀಪದ ನೀರುಕೊಲ್ಲಿ ಎಂಬ ಸಣ್ಣ ಗ್ರಾಮದಲ್ಲಿ ತಾಯಿನಾಡಿನ ಸೇವೆ ಮಾಡಿ ಬಂದ ಯೋಧನ ಜನಸೇವೆಯ ಕತೆ. ಇವರೇ ನಮ್ಮ ಕಥಾನಾಯಕ ಟಿ.ಬಿ. ಪ್ರಭಾಕರನ್. ದ್ವಿತೀಯ ಪಿಯುಸಿ ಮುಗಿಸಿದ ಪ್ರಭಾಕರನ್ ಭಾರತೀಯ ಸೇನೆಯಲ್ಲಿ 19 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಬೆಂಗಳೂರು, ದಿಲ್ಲಿ, ಶ್ರೀನಗರ, ಪಠಾನ್ಕೋಟ್, ಕೋಲ್ಕತ್ತಾಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಪ್ರಭಾಕರನ್ ಪ್ರಯತ್ನದಿಂದ ಊರಿಗೆ ಸ್ವಂತವಾದ ಕಗ್ಗಾಡಿನ ಕಾಳಿಕಾಂಬಾ ಶಾಂತಿಧಾಮ ನೀರುಕೊಲ್ಲಿ ಅಲ್ಲದೆ ಸಮೀಪದ ಮೇಕೇರಿ ಮತ್ತಿತರ ಗ್ರಾಮಸ್ಥರಿಗೂ ಶವ ಸಂಸ್ಕಾರಕ್ಕೆ ಲಭ್ಯವಾಗಿದೆ. ಜಾಗದ ಸರ್ವೆ ಮಾಡಿ ಹಕ್ಕುಪತ್ರವನ್ನು ನೀಡಲಾಗಿದೆ. ಸ್ಮಶಾನದ ಅಭಿವೃದ್ಧಿಗಾಗಿ ಶಾಸಕರ ನಿಧಿಯಿಂದ 3 ಲಕ್ಷ ರೂಪಾಯಿ ಮಂಜೂರಾಗಿದೆ. ಕಲ್ಲು ಮುಳ್ಳುಗಳಿಂದ ತುಂಬಿದ್ದ ರಸ್ತೆ ಸುಮಾರು 90 ಮೀಟರ್ಗಳಷ್ಟು ಕಾಂಕ್ರೀಟ್ ಮಾರ್ಗವಾಗಿ ಬದಲಾಗಿದೆ. ಊರಿನ ಆಸಕ್ತರನ್ನು ಸೇರಿಸಿಕೊಂಡ ಪ್ರಭಾಕರನ್ ಹಿರಿಯರು ರೂಪಿಸಿಕೊಟ್ಟ ಕಾಳಿಕಾಂಬಾ ಮರಣ ನಿಧಿಗೆ ಜೀವ ತುಂಬಿದ್ದಾರೆ. ಇಂದು ಯಾರ ಮನೆಯಲ್ಲಾದರೂ ಸಾವು ಸಂಭವಿಸಿದರೆ ತಕ್ಷಣ ನಿಧಿಯಿಂದ 5,000 ರೂಪಾಯಿ ನೆರವು ನೀಡಲಾಗುತ್ತದೆ. ಅಷ್ಟೇ ಅಲ್ಲ, ಅಂತ್ಯ ಸಂಸ್ಕಾರದ ಹೊಣೆಯನ್ನು ಸಂಘ ಮತ್ತು ಊರವರು ವಹಿಸಿಕೊಳ್ಳುತ್ತಾರೆ. ನಾನು ಸೆಕೆಂಡ್ PUC ಮಾಡಿ 1 ವರ್ಷದಷ್ಟು ನಾನು ತೋಟ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿಂದ ಮತ್ತೆ ಬ್ರೀಡರ್ ಕಾರ್ಯಪ್ಪ ಅಂತೇಳಿ ನಮಗೊಂದು ಸಪೋರ್ಟ್ ಮಾಡಿ ಅವರು ಈ ಥರ ಜಾಬ್ ಮಾಡ್ತೀಯ ಅಂತ ಕೇಳಿ ನನ್ನ ಒಂದು ರೆಕಮೆಂಡ್ ಮಾಡಿ ಕಳಿಸಿದರು. ಅದರಿಂದ ಸೆಲೆಕ್ಷನ್ ಆಗಿ ನಾನು MEG ಸೆಂಟ್ರಲ್ಲಿ ಒಂದು 19 ವರ್ಷ 1 ತಿಂಗಳು ಸರ್ವಿಸ್ ಮಾಡಿ ಬಂದೆ. ಬಂದಾಗತ್ತಿಯೇ ಇಲ್ಲಿ ನಾರ್ಮಲ್ ಜನರೊಟ್ಟಿಗೆಲ್ಲ ಸೇರಿ ಹಂಗೆ ಪ್ರಿನ್ಸಿಪಲಿ 1 ವರ್ಷ ಕಳೆದೆ. ಅದಾದಮೇಲೆ ನನಗೊಂದು ಆಸೆ ಇತ್ತು. ಏನು ಅಂತಂದರೆ ನಾವು ಮಸಾಣಕ್ಕೆಲ್ಲ ಬರುತ್ತೀವಿ, ಮಸಾಣದಲ್ಲಿ ನಾವು ರಸ್ತೆಯಲ್ಲಿ ಕಾಡಲ್ಲಿ ನಡ್ಕೊಂಡು ಹೋದಂಗೆ ನಡ್ಕೊಂಡು ಹೋಗ್ತಾಯಿದ್ವು. ಆಗ ನಮಗೆ ಫೀಲಿಂಗ್ ಆಯಿತು, ಹೊರಗಡೆ ನೋಡ್ತೀವಿ ನಾವು ಯಾಕೆ ಈ ರೀತಿ ಮಾಡಬಾರ್ದು ಹೇಳಿ ಮನಸ್ಸಲ್ಲಿ ಒಂದು ಚಾಲೆಂಜ್ ಆಯಿತು. ಊರಿನಲ್ಲಿ ಸ್ವಲ್ಪ ರಾಜಕೀಯ ವ್ಯಕ್ತಿಗಳು ಅವರು ಇವರೊಟ್ಟಿಗೆಲ್ಲ ಡಿಸ್ಕಸ್ ಮಾಡ್ತೀವಿ. ನಿನಗೆ ಏನಪ್ಪ ಗೊತ್ತು, ಆರ್ಮಿ ಅವನಿಗೆ ಏನು ಗೊತ್ತು, ಏನು ಮಾಡೋಕ್ಕಾಯ್ತು ಅಂತ ಒಂದು ಕ್ವಶನ್ ಆಗಿ ಬಂತು. ಅದನ್ನ ನನ್ನ ಮನಸ್ಸಲ್ಲಿ ಒಂದು ಚಾಲೆಂಜ್ ಆಗಿ ತೊಗೊಂಡೆ. ಯಾಕೆ ಆಗೋದಿಲ್ಲ, ನಮಗೆ ವ್ಯವಸ್ಥೆ ಇರುತ್ತೆ, ನಮಗೆ ಯಾಕೆ ಆಗೋದಿಲ್ಲ ಅಂತೇಳಿ ಹಿರಿಯರು ಅದೇ ಒಂದು 45 ವರ್ಷ ಮುಂಚೆನೇ ಇದೊಂದು ಜಾಗ ಗುರುತಿಸಿ ಇಟ್ಟಿದ್ರು ನಮ್ಮ ಊರಿನ ಹಿರಿಯರೆಲ್ಲ ಸೇರಿ. ಆಗ ನಾನು ಹೇಳಿದೆ, ಅದು ನೋಡೋತ್ತಿಗೆ ಡಾಕ್ಯುಮೆಂಟ್ಸಲ್ಲಿ ನೋಡೋತ್ತಿಗೆ ಏನು ಅಂತ ಹೇಳಿದ್ರೆ ಅದು ಸರ್ಕಾರದ ಜಾಗ ಆಗಿತ್ತು. ಸುಮಾರು ಇಲ್ಲಿ ಒಂದು 38 ಎಕರೆ ಸರ್ಕಾರಿ ಜಾಗ ಇದೆ ಈ ಒಂದು ಸರ್ವೆ ನಂಬರ್ಲಿ. ಆಗ ಇದಕ್ಕೆ ಯಾಕೆ ಆಗೋದಿಲ್ಲ ಅಂತೇಳಿ ಅಲ್ಲಿಂದ ನಾನು ಚಾಲೆಂಜ್ ಆಗಿ ತಗೊಂಡು ಸುಮಾರು ಒಂದು 2 ವರ್ಷಗಳ ಕಾಲ ಓಡಿಯಾಡಿ ಇವತ್ತು ಅದಕ್ಕೆ ಒಂದು ಇದು ಅಂತಿಮ ಸಿಕ್ಕಿದೆ. ಒಂದು RTC ಆಗಿಬಿಟ್ಟು ಅದರಲ್ಲಿ ಸುಮಾರು 50 ಸೆಂಟ್ ಜಾಗ ನಮ್ಮ ನೀರುಕೊಲ್ಲಿ ಮತ್ತು ಪುಟ್ಟಂಗಾಡು ಬೈಸರಿಯವರಿಗೆ ಕಾಯ್ದಿರಿಸಲಾಗಿದೆ ಮಸಾಣಕ್ಕೆ ಅಂತೇಳಿ. ಆ ಥರದೊಂದು ಊರಿಗಾಗಿ ಒಂದು ಕೆಲಸ ಮಾಡಿದ್ವಿ. ಏನು ಅನ್ನಿಸ್ತಾಗ ನನಗೆ ಮನಸ್ಸಿಗೆ ಒಂದು ಖುಷಿ, ನಮ್ಮ ಊರಿನ ಒಂದು 10 ಜನರಿಗಾಗಿ ಹೇಳಕ್ಕೆ ಹೋದರೆ ನನಗೆ 1 ಅಡಿ ಜಾಗ ಇಲ್ಲ. ನಮ್ಮ ಅಪ್ಪ ಕಟ್ಟಿದ ಮನೆ ಮಾತ್ರ ಇರೋದು. ನಾನು ಆರ್ಮಿಯಿಂದ ಬಂದು ನನಗೆ 1 ಅಡಿ ಜಾಗ ಇಲ್ಲ. ನನಗೊಂದು ಖುಷಿ, ನಮ್ಮ ಊರಿಗಾಗಿ ಒಂದು ಇಷ್ಟು ಮಾಡಿದ್ನಿ ಅಂತೇಳಿ. ನಮ್ಮ ಮಸಾಣಕ್ಕೆ ಸುಮಾರು ಒಂದು 800 ಮೀಟ್ರ್ 1 ಕಿಲೋಮೀಟ್ರ್ ಅಷ್ಟು ಸೌದೆ ಇದೆಲ್ಲ ಹೊರಬೇಕಿತ್ತು. ಆ ಕಷ್ಟ ಒಂದು ಕಂಡುಬಿಟ್ಟು ಏನು ಅಂತಂದರೆ ಒಂದು ರಸ್ತೆ ಇತ್ತಿಲ್ಲ, ಮಳೆಗಾಲ, ಜಿಗಿಣೆ, ಅದು ನೋಡಿ ನನಗೆ ತುಂಬ ಫೀಲಿಂಗ್ ಆಯ್ತಿತ್ತು. ಯಾಕೆ ಆಗೋದಿಲ್ಲ ಅಂತೇಳಿ ಎಲ್ಲ ಸ್ವಲ್ಪ ಸೇರಿಸಿ ಜನರನ್ನೆಲ್ಲ ಸೇರಿಸಿ ಮಾಡುವ ಅಂತೇಳಿಬಿಟ್ಟು ಒಂದು 9 ಲಕ್ಷ ರೂಪಾಯಿದು ಕಾಂಕ್ರೀಟ್ ರಸ್ತೆ, ಅದರಲ್ಲಿ ಮಾನ್ಯ ಶಾಸಕರು ಒಂದು 5 ಲಕ್ಷದ ಕಾಂಕ್ರೀಟ್ ರೋಡಿಗೆ ಕೊಟ್ಟಿದ್ದಾರೆ. ಮತ್ತು ಕಡಗಲ್ ಪಂಚಾಯತಿಂದ ಒಂದು 1 ಲಕ್ಷದ್ದು, ಮತ್ತು MLC ಫಂಡಿಂದ ಒಂದು 2.5 ಲಕ್ಷದ್ದು ರೋಡು. ಟೋಟಲಾಗಿ ಈಗ ಗಾಡಿ ಅಲ್ಲಿಂದ ಹಿಡಿದುಬಿಟ್ಟು ಈ ಸ್ಪಾಟ್ ಗಂಟ ಬರ್ತದೆ, ನಾವು ನಿಂತ ಸ್ಪಾಟ್ ಗಂಟ. ಅದೇ ರೀತಿ ಈಗ ಪುನಃ ನಾವು ಕೇಳಿದಾಗ ನಮ್ಮ ಮಾನ್ಯ ಶಾಸಕರು ಹೇಳಿದರು, ಅವರ ಒಂದು ಅನುದಾನದಲ್ಲಿ 3 ಲಕ್ಷ ರೂಪಾಯಿ ಕೊಡ್ತೀನಿ ಅಂತೇಳಿ. ಅದರಿಂದ ಈ ಒಂದು ಪುಣ್ಯ ಜಾಗಕ್ಕೆ ನನ್ನೊಂದು ಆಸೆ, ಒಂದು ಸೆಡ್ ಆಗಬೇಕು ಅಂತೇಳಿ. ಅದೇ ನನ್ನ ಒಂದು ಇದು ಖುಷಿ. ಆರ್ಮಿಯಿಂದ ರಿಟೈರ್ಡ್ ಆಗಿ ಮೇಡಮ್ 5 ವರ್ಷ ಆಯಿತು. ಆರ್ಮಿಯಿಂದ ರಿಟೈರ್ಡ್ ಆಗಿ ಬಂದು 1 ವರ್ಷ ಆಚೀಚೆ ನಮಗೆ ಅಷ್ಟು ಗೊತ್ತಿತ್ತಿಲ್ಲ. ಬರೋತ್ತಿಗೆ ನಮ್ಮ ಹುಡುಗರೆಲ್ಲ ಹೇಳಿದ್ರಲ್ಲಿ ರಿಟೈರ್ಡ್ ಆಗೋತ್ತೀನಿ ನಿಮಗಿರುವ ಟ್ಯಾಲೆಂಟ್ಗೆ ಸರ್ ನೀವು ಹೋಗಿ ಬರೆದ್ರೆ KPSC ಬರೀತೀರಾ ಅಂತ. ನಮಗೆ KPSC ಏನು ಗೊತ್ತಿತ್ತಿಲ್ಲ, FDA SDA ಏನೆಲ್ಲ ಹೇಳ್ತಾಯಿದ್ರು, ಅದು ಫುಲ್ ಫಾರ್ಮೇ ಗೊತ್ತಿತ್ತಿಲ್ಲ. ಆಗ ಹುಡುಗರು ಹೇಳಿದಾಗ ಬಂದಾಗ ಕಾಲ್ ಮಾಡಿದರು, FDA ಮತ್ತು SDA ಎಲ್ಲ ಕಾಲ್ ಮಾಡಿದರು. SDA ಕಾಲ್ ಮಾಡಿದಾಗ ಸ್ವಲ್ಪ ಅಲ್ಲಿ ಕೇಳೋತ್ತಿಗೆ ನಮ್ಮ ಶ್ರೀನಿವಾಸ್ ಸರ್ ಅಂತ ಹೇಳಿದ್ರು ಮಡಿಕೇರಿಯಲ್ಲಿ ಕನ್ನಡ ಮಾಸ್ಟರ್, ಮಲೆನಾಡು ಲೆಕ್ಚರು, ಅವರು ಬನ್ನಿ ನಾನು ಕನ್ನಡ ಹೇಳಿಕೊಡ್ತೀನಿ ಅಂತೇಳಿ ಸ್ವಲ್ಪ ಕೋಚಿಂಗ್ ಹಂಗೆ ಕೊಡ್ತಾಯಿದ್ರು. ಫ್ರೀ ಟೈಮಲ್ಲಿ ನಾನು ಆಗಲಲ್ಲಿ ಹೋಗಿ ಕೋಚಿಂಗ್ ತೊಗೊಂಡೆ. ಹಂಗೆ ಜನರಲ್ ಮೆರಿಟಲ್ಲೇ KPSC ಪಾಸ್ ಮಾಡಿ ಈಗ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೆ.
ಸೇನೆಯಿಂದ ಊರಿಗೆ ಮರಳಿದ ಪ್ರಭಾಕರನ್ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಇವರ ಪ್ರತಿಭೆಯನ್ನು ಮನಗಂಡ ಸ್ನೇಹಿತರು ಕೆಪಿಎಸ್ಸಿ ಪರೀಕ್ಷೆ ಬರೆಯುವಂತೆ ಒತ್ತಡ ಹಾಕಿದರು. ನೋಡೇ ಬಿಡೋಣ ಅಂದುಕೊಂಡ ಯೋಧ ಕನ್ನಡ ಉಪನ್ಯಾಸಕರೊಬ್ಬರ ನೆರವು ಪಡೆದು ಕೆಪಿಎಸ್ಸಿ ಪರೀಕ್ಷೆಯಲ್ಲೂ ಉತ್ತೀರ್ಣರಾಗಿ ಆರೋಗ್ಯ ಇಲಾಖೆಯಲ್ಲಿ ಹುದ್ದೆಗಿಟ್ಟಿಸಿಕೊಂಡಿದ್ದಾರೆ. ಮಸಣ ಅಂತೇಳಿ ಈಗ ಹೊಸದಲ್ಲ, ಹಳೇದೇ ಇದು. ಸುಮಾರು ವರ್ಷದ ಮುಂಚೆನೇ ಇದ್ದರೂ ಏನು ಇಂಪ್ರೂವ್ ಇರಲಿಲ್ಲ. ಈಗ ಹಾಗೆಯೇ ಒಂದು ಮಸಣ ಅಂತೇಳಿ ಒಂದು ಕಾಡು ಜಾಗ ಇತ್ತು. ಅಲ್ಲಿಗೆ ಇವನು ಬಂದು ಸ್ವಲ್ಪ ಎಲ್ಲ ನೋಡಿ ಹಿಡಿ ತುಂಬ ಒದ್ದಾಡಿದ್ದಾನೆ. ಏನು ಮಾಡಿ ಪ್ರಭಾಕರ್ ಅವರು ತುಂಬ ಕಷ್ಟಪಟ್ಟು ಅವನು ಮಾಡಿದ್ದಾನೆ, ಕೆಲಸ ಮಾಡಿಸಿ ಎಲ್ಲರಿಗೂ ಒಂದು ಉಪಕಾರ ಆಗುವಂಥ ಇದು ಮಾಡಿಕೊಟ್ಟಿದ್ದಾನೆ. ಈಗ ಒಂದು ಮಸಣ ಅಂತೇಳಿ ಉಂಟು ಇಲ್ಲಿ, ಅದು ಇನ್ನೂ ಇಂಪ್ರೂವ್ ಮಾಡ್ತಾನೂ ಉಂಟು, ಇಂಪ್ರೂವ್ ಆಗ್ತಾನೂ ಉಂಟು. ಮಸಣ ಅಂತೇಳಿ ಬಿಟ್ಟು ಒಂದು ಖುಷಿಯಿಂದ ನಾನು ಇಲ್ಲಿ ಸುರುಳಿ ಬರುವಾಗ ನಾನು ತುಂಬ ವರ್ಷ ಆಯಿತು, ನಾನು ಬಂದೊಂದು 25 ವರ್ಷ ಆಯಿತು, ಜಾಸ್ತಿ ಆಯಿತು. ಹಾಗೆ ಈ ಮಸಣಕ್ಕೆ ಬರುವಾಗ ಏನೂ ಇರಲಿಲ್ಲ. ಮಸಣ ಅಂತೇಳುವಂಥದ್ದು ಮಾಜಿ ಯೋಧನ ಸಕಾಲಿಕ ಚಿಂತನೆ ಊರಿಗೆ ಬೆಳಕು ತಂದಿದೆ. ನಿವೃತ್ತಿಯಾದ ಬಳಿಕ ನೆಮ್ಮದಿಯಾಗಿ ಮನೆಯಲ್ಲಿದ್ದು ಬಿಡೋಣ ಎಂದು ಆಲೋಚಿಸುವವರ ಮಧ್ಯೆ ಊರಿಗೆ ಏನಾದರೂ ಮಾಡೋಣ ಎಂದುಕೊಂಡು ಬೀದಿಗಿಳಿದ ಪ್ರಭಾಕರನ್ ಅವರ ನಿಸ್ವಾರ್ಥತೆಯನ್ನು ಜನರು ಕೊಂಡಾಡಿದ್ದಾರೆ. ಇಲ್ಲಿ ಮಸಣ ಶುರುವಾಗಿ ಒಂದು 45 ವರ್ಷದ ಹಿಂದೆಯಿಂದನೇ ಇದೆ. ಹಿರೀಕರು ಒಂದು 5-6 ಜನ ಸೇರಿ ಮಸಣ ಅಂತ ಮಾಡಿದರು. ಮಸಣಕ್ಕೆ ಅದಕ್ಕೆ ಅಂತ ಕರೆಕ್ಟಾಗಿ ಒಂದು ಪ್ರೂಫ್ ಇರಲಿಲ್ಲ ಮಸಣ ಅಂತ. ಮತ್ತು ಈಗ ಅದೇ ಹಿಂದಿನ ಹಳೆಯಬ್ರು ಬಂದುಬಿಟ್ಟು ಅದನ್ನು ದಾನಪತ್ರ ಅಂತ ಅಲ್ಲಿಂದ ಅವ್ರ ಮನೆಯಿಂದ ಯಾರೋ ಇಲ್ಲಿ ಪಕ್ಕದವ್ರ ಕೈಯಿಂದ ದಾನಪತ್ರ ಅಂತ ಮಾಡಿಸ್ಕೊಂಡು ಬರ್ಸ್ಕೊಂಡು ಇಟ್ಕೊಂಡಿದ್ರು. ಅದೇ ನಮಗೆ ಪ್ರೂಫ್ ಅಂತ ದಾನಪತ್ರ ಅಂತ ಒಂದಿತ್ತು ಮಸಣದಲ್ಲಿ. ಅದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಯಾರೇ ಬಂದು ಪೈಸರಿ ಜಾಗದಲ್ಲಿ ಮನೆ ಕಟ್ಟೋದ್ರು ಅವ್ರು ಕಟ್ಕೊಂಡು ಹೋಗೋದು ನಾವು ಕೇಳೋಕ್ಕೆ ನಮಗೆ ಅಧಿಕಾರ ಇರಲಿಲ್ಲ. ಈಗ ಅವನು ಪ್ರಭಾ ಬಂದು ಆರ್ಮಿಯಿಂದ ಬಂದ ಮೇಲೆ ಒಂದು RTC ಅಂತ ಮಾಡಿಸಿ ನಮ್ಮ ಒಂದು 50 ಸೆಂಟ್ ಜಾಗಕ್ಕೆ ಒಂದು ಪತ್ರ ಒಂದು ಸಿಕ್ಕಿದೆ. ಅವನಿಗೂ ನಾವು ಇದ್ರ ಬದಲಿ ತುಂಬ ಧನ್ಯವಾದನ ಹೇಳ್ತೀವಿ ನಮ್ಮ ಊರವರಿಂದ ಎಲ್ಲ ಸೇರಿ. ಮತ್ತು ಇನ್ನೇನೆಂದರೆ ನಮ್ಮ ಸಂಘದಲ್ಲಿ 45 ವರ್ಷದಿಂದನೂ ಮಸಣದಲ್ಲಿ ಒಂದು ಕಾಳಿಕಾಂಬ ಮರಣ ನಿಧಿ ಅಂತ ನಾವು ಮಾಡಿದ್ದು. ಅದರಲ್ಲಿ ಹಿರಿಕರು ಆಗ ಸಂಘದಲ್ಲಿ ಒಂದು 4 ಜನ ಇದ್ದರು. ಅವರೆಲ್ಲ ಸೇರಿ ಮನೆಗೆ ಒಂದು 20 ರೂಪಾಯಿ ಕಲೆಕ್ಟ್ ಮಾಡಿ ಆ 20 ರೂಪಾಯಿನ ಕಲೆಕ್ಟ್ ಮಾಡಿಕೊಂಡು ತಿಂಗಳು 20 ಮಾಡಿಬಿಟ್ಟು ಆಗ ಒಂದು ಮನೇಲಿ ಸಾವಾದರೆ ಆ ಮನೆಗೆ ಆ ಟೈಮಲ್ಲಿ 500 ರೂಪಾಯಿ ಅಂತ ಕೊಡ್ತಾಯಿದ್ರು ಮೇಡಮ್. ಅದನ್ನು ಹಂಗೆ ಮುಂದುವರ್ಕೊಂಡು ಬಂದು ಸುಮಾರು ವರ್ಷ. ಆಮೇಲೆ ಎಲ್ಲ ಕಮಿಟಿ ಚೇಂಜ್ ಆಯಿತು, ಅದೆಲ್ಲ ಆಯಿತು. ಆಮೇಲೆ ಸ್ವಲ್ಪ ಡೆವಲಪ್ ಮಾಡುವ ಅಂತ ಹೇಳ್ಬಿಟ್ಟು ಒಂದು ಮನೆಗೆ 50 ರೂಪಾಯಿ ಮಾಡಿದೆ ಒಂದು ಮೆಂಬರಿಗೆ. ಹಾಗೆ ಒಂದು ಮೆಂಬರ್ ಕಡೆಯಿಂದ 600 ರೂಪಾಯಿ ಬರುತ್ತೆ ತಿಂಗಳಿಗೆ, ಅಲ್ಲ ವರ್ಷಕ್ಕೆ. ಹಾಗೆ ಮಾಡಿ ಇವಾಗ ಏನು ಮಾಡಿದ್ದೀವಿ ಅಂದರೆ ಒಂದು ಮನೆಗೆ ಸತ್ತ ಮನೆಗೆ ಅವತ್ತಿಂದ ಒಂದು ದಿನದ ಖರ್ಚು 5,000 ರೂಪಾಯಿ ಅಂತ ನಾವು ಒಂದು ಮನೆಗೆ ಕೊಡ್ತಾಯಿದ್ದೀವಿ ತಕ್ಷಣ. ಆಗಲೇ ಅದು ಬ್ಯಾಂಕಿಗೆ ಹೋಗಿ ತರಬೇಕು ಅಂತ ಏನಿಲ್ಲ, ನಾವೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಎಲ್ಲರೂ ಸೇರಿ ಕೈಯಿಂದ ಕೊಡ್ತೀವಿ. ಮತ್ತು ಸಂಘದವರೆಲ್ಲ ಚೆಕ್ ಎಲ್ಲ ಬರೆದು ಸೈನ್ ಹಾಕಿ ಆಮೇಲೆ ಕ್ಯಾಶ್ ಮಾಡ್ಕೋತಾರೆ ಮೇಡಮ್. ಅದರಿಂದ ನಾವು ಎಲ್ಲರಿಗೂ ಊರವರಿಗೆ ಎಲ್ಲರಿಗೂ ನಾವು ಏನು ಹೇಳೋದಂದರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಏನೂ ಇಲ್ಲ ಮೇಡಮ್. ಇಲ್ಲಿ ಎಲ್ಲರೂ ನಮ್ಮ ಸತ್ತ ಮನೆಗೆ ಫಂಕ್ಷನ್ಗೆ ಬರೋದಿದ್ರು, ಸಾವಿಗೆ ಎಲ್ಲರೂ ಬಂದು ಎಲ್ಲರೂ ನಮ್ಮ ಯುವಕರು ಎಲ್ಲರೂ ಸಪೋರ್ಟ್ ಮಾಡಿ, ವಯಸ್ಸಾದವರು ಎಲ್ಲರೂ ಸಾರ್ವಜನಿಕರು ಎಲ್ಲ ಬಂದು ಈ ಸಾವಿಗೋಸ್ಕರ ಬರ್ತಾರೆ ಮೇಡಮ್. ನಮ್ಮ ಇಲ್ಲಿ ಒಂದು ಖುಷಿ ಏನಂದರೆ ಮದುವೆ ಪೂಜೆ ಆ ಥರ ಏನು ಹೋಗೋದಿದ್ರು, ಸಾವು ಅಂತಾದರೆ ಆ ಮನೆಯಲ್ಲಿ ಎಲ್ಲರೂ ನಮ್ಮ ಊರವರು ಎಲ್ಲರೂ ಇರ್ತಾರೆ. ಎರಡೂ ಪುಟ್ಟಂಗಾಡು ಪೈಸರಿ ಜನರಿದ್ದಾರೆ, ಇಬ್ನೋಳಿ ನೀರ್ಕೊಲ್ಲಿ ಪೈಸರಿ ಅವರು ಇದ್ದಾರೆ. ಎಲ್ಲರೂ ಬಂದು ಕೈಯಿಂದ ಆಗಿ ಸಹಾಯ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಅದೊಂದು ತುಂಬ ಅವರಿಗೆ ನಾವು ನನ್ನ ಇದರಿಂದ ಅವರಿಗೆ ಸಹ ಧನ್ಯವಾದ ಹೇಳ್ತೀನಿ. ನಾನು ಚಿಕ್ಕಂದ ನೋಡ್ತಿದ್ದಾಗೆ ಇಲ್ಲಿ ಒಂದು ನಮ್ಮ ಸ್ಮಶಾನದಲ್ಲಿ ಸರಿಯಾದ ವ್ಯವಸ್ಥೆಗಳಿರಲಿಲ್ಲ. ಒಂದು ದಾರಿ ಆಗಲಿ ಏನೋ ಕಷ್ಟ ಆದರೆ ಯಾರು ಅಷ್ಟೊಂದು ಇದು ಇರ್ತಿಲ್ಲ. ಈಗ ನಮ್ಮ ಗೆಳೆಯ ಆದ TB ಪ್ರಭಾಕರ್ ಅವರು ಬಂದು ಒಂದು 3-4 ವರ್ಷದಲ್ಲಿ ಕಷ್ಟಪಟ್ಟು ಈ ಜಾಗಕ್ಕೆ ಅಂತೇಳಿ ಒಂದು ದಾಖಲೆಯನ್ನು ಮಾಡಿ ಇದು ಮಾಡಿದ್ದಾರೆ. ಒಂದು ಏನಂತ ಹೇಳೋದು, ಅವ್ರದ್ದೊಂದು ಆಟ ಸಾಧಿಸಿದ್ದಾರೆ. ಯಾಕೆ ಆಗೋದಿಲ್ಲ ಅಂತ ಹೇಳೋವಂಥ ಒಂದು ಆಟ ಇತ್ತು, ಮಾಡಿ ತೋರಿಸಿದ್ದಾರೆ. ಅದಕ್ಕೆ ಎಲ್ಲ ಊರಿನ ಪರವಾಗಿ ಇದರ ಪರವಾಗಿ ನಾನು ಅವರಿಗೆ ಧನ್ಯವಾದನ ಅನಿಸ್ತೀನಿ. ಈಗ ನೋಡುವಾಗ ಈಗ ನಾವು ಮೊದಲೇ ಮಾಡಿದರೆ ಇನ್ನೂ ಡೆವಲಪ್ ಆಗ್ಬೋದಿತ್ತೇನೋ, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತೇನೋ. ಈಗ ಎಲ್ಲ ನಾವು ಹಿಂದೆ ನಿಂತು ಇವಾಗ ನಾವು ಈ ರೀತಿ ಇದ್ದಿದ್ದು. ಇನ್ನೂ ಮೊದಲೇ ಈ ರೀತಿ ಕಾರ್ಯಗಳಾಗಿದ್ದರೆ ಇನ್ನೂ ತುಂಬ ಅನುದಾನದಲ್ಲಿ ತುಂಬ ಚೆನ್ನಾಗಿ ಇದು ಮಾಡಿಕೊಂಡು ದಾರಿ ಅದೆಲ್ಲ ಆಗಿ ಚೆನ್ನಾಗಿರ್ತಿತ್ತೇನೋ. ಈಗ ಅವರು ಬಂದ ಮೇಲೆ ಈಗ ಸ್ವಲ್ಪ ಮುಂದುವರಿತಿದೆ.
ಬಾಲನ್ ಲೀಲಾವತಿ ದಂಪತಿಯ ಪುತ್ರರಾಗಿರುವ ಪ್ರಭಾಕರನ್ ಪತ್ನಿ ಕಲಾಶ್ರೀ ಹಾಗೂ ಮಕ್ಕಳಾದ ಪೃಥ್ವಿನ್ ಮತ್ತು ತೃಪ್ತಿ ಅವರೊಂದಿಗೆ ನೀರುಕೊಲ್ಲಿಯಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ. ಇವರಿಗೆ ದೇಶ ಸೇವೆಯೇ ಶಿಸ್ತು, ಸಂಯಮ, ಮಾನವೀಯತೆ, ಸೇವಾ ಮನೋಭಾವಗಳ ಪಾಠವನ್ನು ಹೇಳಿಕೊಟ್ಟಿದೆ. ವ್ಯವಸ್ಥೆಯ ವಿಳಂಬ ನೀತಿಯನ್ನು ಅರಿತಿರುವ ಬಡ ಮಂದಿಗೆ ಹಣಕಾಸು ಅಥವಾ ಇನ್ಯಾವುದೋ ನೆರವು ಬೇಕಾಗಿಲ್ಲ. ಅದನ್ನು ತನ್ನ ಸತತ ಪ್ರಯತ್ನದಿಂದ ಛಲಬಿಡದೆ ಮಾಡಿ ತೋರಿಸಿದ್ದಾರೆ ಪ್ರಭಾಕರನ್. ಆ ಮೂಲಕ ತಮ್ಮ ಹಕ್ಕಾಗಿರುವ ಸರ್ಕಾರದ ಸೌಲಭ್ಯಗಳನ್ನು ಹೇಗೆ ಗಿಟ್ಟಿಸಿಕೊಳ್ಳಬೇಕು ಎಂಬುದನ್ನು ಪೀಳಿಗೆಗೆ ತೋರಿಸಿಕೊಟ್ಟಿದ್ದಾರೆ. ತಾಯ್ನಾಡಿನ ಸೇವೆಗಾಗಿ ಕಾಯವನ್ನು ಮುಡಿಪಾಗಿಟ್ಟ ಯೋಧ ಅದರ ಬಳಿಕವೂ ತನ್ನೂರಿನ ಕಣ್ಣೀರಿಗೆ ಮಿಡಿಯುವುದು ಸಾಮಾನ್ಯವಾದ ಸೇವೆಯಲ್ಲ. ಅಂತಹ ಉದಾರತೆಯನ್ನು ಮೈಗೂಡಿಸಿಕೊಂಡಿರುವ ಟಿ.ಬಿ. ಪ್ರಭಾಕರನ್ ಊರವರ ಅಚ್ಚುಮೆಚ್ಚಿನ ಹೀರೋ ಆಗಿ ಹೊರಹೊಮ್ಮಿದ್ದಾರೆ.